ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಟ್ರಂಪ್ ನೀತಿ ಏನಿದು? ನಮ್ಮ ಕನ್ನಡ ಒಂದು ಗಾದಿ ಮಾತದೆ, ಆಡೋನು ಬಾ ಕೆಡಸೋನು ಬಾ ಅಂತೇಳಿ. ಒಂದು ಕಡೆ ಶಾಂತಿ ಮಾಡೋನು ಬರ್ರಿ ಅಂತಾರೆ, ಸಹಿ ಸಹಿ ಮಾಡ್ತಾರೆ. ಮತ್ತೊಂದು ಕಡೆ ಮತ್ತೆ ಬಾಂಬ್ ಹಾಕ್ತೀನಿ ಅಂತಾರೆ. ಇದು ಎಲ್ಲಿದ್ರಿ? ಇದು ಎಂಥದ್ದು? ಪೊಲಿಟಿಕಲ್ ಥಾಟ ಇವ್ರಿಗೆ ಇದನ್ನ ಏನಾದರೂ ಸೆನ್ಸ? ಜಗತ್ತಿನ ಜೋಡಿ ಆಟ ಆಡ್ತಾ ಇದ್ದಾರೆ ಟ್ರಂಪ್ ಅವರು. ಇರಾನ್ ಜೊತೆ ಒಂದು ಯುದ್ಧ ಮಾಡಿ ಫೈನಲ್ ಮಾಡಿಬಿಡ್ಬೇಕು. ಹೌದು, ಮೇನ್ ಆಗ್ತದೆ. ಈಗ ಅಮೇರಿಕ ಉಳಿತದೆ, ಇಲ್ಲಾಂದ್ರೆ ಇರಾನ್ ಉಳಿತದೆ. ಇದು ಡಿಪ್ಲೊಮಸಿ ಅಂತ ಅನ್ನೋದಿಲ್ಲ. ಇದಕ್ಕೆ ಮೂರ್ಖತನ ಅಂತಾರೆ. ಇದು ಬಿಟ್ಟು ಮತ್ತೊಂದು ಶಬ್ದ ಇಲ್ಲ. ಮತ್ತು ಜಗತ್ತು ಪಾಪ ಒದ್ದಾಡ್ತದ, ಅದ್ರಲ್ಲಿ ಭಾರತವೂ ಅಂತ ವಿಶ್ವದ ಮೇಲೆ ದೊಡ್ಡ ಪರಿಣಾಮ ಆಗಲಿಕ್ಕತ್ತದ್ರಿ. ಇವತ್ತು ಇಡೀ ವಿಶ್ವನ ಅಮೆರಿಕದಿಂದ ಟ್ರಂಪ್ನಿಂದಾಗಿ ಇವತ್ತು ಜನ ಎಲ್ಲ ದೇಶಗಳು ದೂರ ಸರಿತಾ ಇದ್ದಾವೆ. ಏಕಾಂಗಿ ಆಗಿದ್ದಾರೆ ಅಮೇರಿಕ. ಇಸ್ರೇಲ್ ಬೆನ್ನತ್ತಿ. ಇಸ್ರೇಲ್ ಅನ್ನುವಂಥ ಒಂದು ದೇಶ ತನ್ನ ಅಸ್ತಿತ್ವಕ್ಕಾಗಿ ಅಮೇರಿಕೆಯನ್ನು ಉಪಯೋಗಪಡಿಸೋದಕ್ಕೆ ಬಿಟ್ಟಂಥದ್ದು. ಇಲ್ಲಿವರೆಗಿನ ಹೆಚ್ಚು ಕಡಿಮೆ ಎಲ್ಲ ಅಧ್ಯಕ್ಷರು ಈ ಜನ ಅಥವಾ ಈ ಇಸ್ರೇಲ್ ಸಲುವಾಗಿ ಅವ್ರು ಹೇಳಿದಂಗೆ ಆಟ ಆಡಿದ್ದಕ್ಕಾಗಿ ಗೆದ್ದಿರ್ಬೋದು, ಏನೋ ಆಗಿರ್ಬೋದು. ಎರಡನೇ ಮಹಾಯುದ್ಧದಲ್ಲಿ ಅಮೇರಿಕ ಗೆಲ್ಲೋದಕ್ಕೆ ಕಾರಣ ಅದು ಭಾಳ ಭರಾಢ್ಯ ಅಂತಲ್ಲ, ಅಲ್ಲಿಯ ಮಿತ್ರ ಮತ್ತು ಶತ್ರು ರಾಷ್ಟ್ರಗಳು ಯುದ್ಧ ಮಾಡಿ 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 ಸೋತಿದ್ದು ಎರಡು ಕಡೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂಥ ಸಂದರ್ಭದಲ್ಲೇ ಜಪಾನ್ ತಪ್ಪು ಮಾಡಿಬಿಡ್ತು, ಪರ್ಲ್ ಹಾರ್ಬರ್ ಮೇಲೆ ಬಾಂಬ್ ಹಾಕಿಬಿಡ್ತು, ಅಮೇರಿಕ ಹಡಗನ್ನು ಮುಳುಗಿಸ್ತು. ಇದು ಕಾರಣ ಆಯಿತು. ಅದ್ರ ಮೇಲೆ 2 ಬಾಂಬ್ಗಳನ್ನು ಅಣುಬಾಂಬ್ಗಳನ್ನು ಹಾಕಿತು, ಯುದ್ಧ ಸಮಾಪ್ತಿ ಮಾಡಿತು. ಇದರಿಂದ ಒಮ್ಮೆಗೆ ಹೀರೋ ಆಗಿಬಿಡ್ತು ಅಮೇರಿಕ. ಆವತ್ತಿಂದ ಸೂಪರ್ ಪವರ್ ಅಂತ ಬಂದೀವಿ ನಾವು ಎಲ್ಲರೂ. ಚೈನಾ, ರಷ್ಯಾ ಸಹಿತ ಸೂಪರ್ ಪವರ್ ಅಂದು. ಅದರಲ್ಲೂ ರಷ್ಯಾ ಒಂದು ಕಾಲಕ್ಕೆ USSR ಆಗಿತ್ತು. ಅಲ್ಲಿಯೂ ಸಾಕಷ್ಟು ಅದು USSR ಭಾಳ ದೊಡ್ಡ ರಾಷ್ಟ್ರ ಆಗಿತ್ತು. ತನ್ನ ಭಾರತ ತಾನೇ ಕುಸದ. ಅಲ್ಲೂ ಬರ್ತನೆ ಹಚ್ಚಾಯಿತು, ಮತ್ತೇನೋ ಆಯಿತು. ಅಲ್ಲಿಯೂ ಆಡಳಿತಗಾರರೆಲ್ಲ ನಮ್ಮಲ್ಲೆಲ್ಲರೂ ಇವತ್ತು ಆಡಳಿತಗಾರರೆಲ್ಲರೂ ಗಂಟು ಮಾಡ್ಕೊಳ್ಳೋದು 40% 50%. ಅಲ್ಲಂತ ಕಮ್ಯುನಿಸ್ಟ್ ದೇಶ ಲೀಡರ್ ಏನು ಹೇಳ್ತಾನೆ ಅದ ಫೈನಲ್ಲ. ಸಿಕ್ಕಾಪಟ್ಟೆ ಶ್ರೀಮಂತರು ಅವರಾದರು. ಅಲ್ಲಿ ಬಡತನ ಹೆಚ್ಚಾಯ್ತು. ಕೊನೆಗೆ USSR ಓಡ್ಕ ಅಂದ್ರೆ ಸರಿ ಸಿಗದಂಗೆ ಆಗಿಬಿಡ್ತಾರೆ. ಜನ ಕುಡಿದು ಮಲಗುಣಪ್ಪ ಅಂತಂದ್ರೆ. ಹೀಗಾಗಿ USSR ದಿವಾಳಿ ಹೆಚ್ಚು, ಒಡೆದು ಹೋಯ್ತು. ಈ ಇತಿಹಾಸದೆಲ್ಲ. ಆಗ ಅಮೇರಿಕ ಮತ್ತಷ್ಟು ಸ್ಟ್ರಾಂಗ್ ಆಯಿತು. ಜಗದ ಮುಂದೆ ಐ ಆಮ್ ದ ಸೂಪರ್ ಪವರ್, ಐ ಆಮ್ ದ ಸುಪ್ರೀಂ. ಅನೇಕ ಯುದ್ಧಗಳು ಸೋತದ. ಆಮದು ಬೇರೆ ಅಫ್ಘಾನಿಸ್ತಾನ ಸೋತದ, ಅದರಲ್ಲೂ ವಿಯೆಟ್ನಾಮದಲ್ಲಿ ಸುಮ್ಮನಾಗ್ಯದ. ಅದೇ ಕಾಲಕ್ಕೆ ಇಲ್ಲೇ ನಮ್ಮ ಇರಾಕ್ದಲ್ಲೂ ಸೋತದ. ಗೆದ್ದಿರ್ಬೋದು ಮೇಲ್ಪದ್ರಿನಲ್ಲಿ, ಆದ್ರೆ ಒಳಗೆ ಸೋತದ. ಇಂಥ ಒಂದು ಪ್ರಸಂಗದಲ್ಲೇ ಇರಾನನ್ನು 2 ದಿವಸ ಮುಗಿಸ್ತಾರಪ್ಪ ಅಂತ ಬಂತು. ಆಗಲಿಲ್ಲ. ಖಮೇನಿಯನ್ನು ಕೊಲೆ ಮಾಡಿದರು. ಆದ್ರೆ ಅಲ್ಲಿದ್ದಂಥ ಒಂದು ಯುವಶಕ್ತಿ ಜೊತೆಗೆ 2 ಶಕ್ತಿಗಳು, ರಷ್ಯಾ ಮತ್ತು ಚೈನಾ, ಅದು ಬೆಂಬಲಗಳಿತ್ತು. ಸೆಟ್ಲೈಟ್ ಯೂಸ್ ಮಾಡೋಕೆ ಮತ್ತು ಬುದ್ಧಿವಂತಿಕೆ ಕೊಡೋದಕ್ಕೆ ರಷ್ಯಾ ನಿಂತು. ಬಾಂಬು ಇನ್ನುಳಿದೆಲ್ಲ ಅದ್ರಿಗೆ ವೆಪನ್ಸ್ಗಳನ್ನೆಲ್ಲ ಇದು ನಮ್ಮ ಚೈನಾ ಕೊಡ್ತು. ಹೀಗಾಗಿ ಇರಾನ್ ಇವತ್ತು ಆ ಸೂಪರ್ ಪವರನ್ನು ಅವ್ರ ದೇಶಕ್ಕೂ ಹೊಡಿಲಿಲ್ಲ, ಅದರ ಸ್ಥಾನಗಳು ಎಲ್ಲಿದ್ದಿಲ್ಲ ಅರಬ್ ಕಂಟ್ರಿಗಳಲ್ಲಿ. ಅದನ್ನೆಲ್ಲ ನಾಶ ಮಾಡಿ ಹೋಗೋದು. ಇವತ್ತು ಟ್ರಂಪ್ ತನಗೆ ತ್ರಾಹಿ ನಾನು ಸೋತಪ್ಪ ಅನ್ನೋ ಪ್ರಸಂಗ ಬಂದಾಗ ಇರಾನ್ ಹಾಕಿದ 14 ಅಂಶಗಳನ್ನೆಲ್ಲ ಒಪ್ಪಿಕೊಂಡು ಸಿಗ್ನೇಚರ್ ಮಾಡಿದರು ಕಳೆದ ಶುಕ್ರವಾರ. ಅಲ್ಲಿ ಮತ್ತೆ ಟೀಕಾಗಾರ ಇರ್ತಾರೆ, ನಿಮಗೆ ಸೋತಿಲ್ಲಪ್ಪ, ಹಾಳು ಮಾಡಿದ ಹಂಗೆ ಮಾತಾಡೋರ್ತಾರೆ. ಅವ್ರು ಮಾತಾಡೋ ಹತ್ರ ಇಸ್ರೇಲ್ ಇದ್ದಿದ್ದು ಮತ್ತೊಮ್ಮೆ ಲೆಬನಾನ್ ದಕ್ಷಿಣ ಮೇಲೆ ಯುದ್ಧ ಸಾರಿ ಅಲ್ಲಿ ಜನರ ಜೊತೆ ಜಗಳ ತೆಗೆದುಬಿಟ್ಟು. ಅದಕ್ಕೆ ಇದು ಬೇಕಾಗಿಲ್ಲ, ಶಾಂತಿ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿದ್ದೇನಪ್ಪ ಅಂದ್ರೆ ತನ್ನ ಡಾಮಿನೆನ್ಸಿ, ಅದರಲ್ಲೂ ಮುಖ್ಯವಾಗಿ ಅರಬ್ ಕಂಟ್ರಿಗಳ ಮೇಲೆ ಅಂತಂದು ನನ್ನ ಸುತ್ತಮುತ್ತಲಿನ ಎಲ್ಲ ರಾಷ್ಟ್ರದ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋಂಥ ದುಷ್ಟತನ, ದುರ್ಬುದ್ಧಿ. ಹೀಗಾಗಿ ಮತ್ತೆ ಯುದ್ಧ ಸ್ಟಾರ್ಟ್ ಮಾಡಿದ್ದು. ಈಗ ಮತ್ತೆ ಅಮೇರಿಕ ಇದ್ದಿದ್ದು ನಿಮ್ಮ ಮೇಲೆ ಬಾಂಬ್ ಹಾಕ್ತೀನಿ ಅಂತ ಇದ್ದಾರೆ. ಇದರಿಂದಾಗಿ ಮತ್ತೆ ಹೊರ್ಮೂಸ್ ಬಂದಾಗಿದೆ. ಇವತ್ತು ಮತ್ತೆ ಇವ್ರು ಬಾಂಬ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಮ್ಮಂಥ ದೇಶಗಳು ಎಣ್ಣೆ ಮೇಲೆ ನಿಂತಂಥದ್ದು. ನಮ್ಮಂತೆ ಪೂರ್ತಿಯಾಗಿ 80% ಭಾರತದ ಎಣ್ಣೆ ಈ ಅರಬ್ ಕಂಟ್ರಿಗಳಿಂದ ನಾವು ಇನ್ನುಳಿದ ಕಂಟ್ರಿಗಳು ತರಿಸಲೇಬೇಕು. ನಾವು ನಮ್ಮ ಗಾಡಿಗಳು ಓಡಬೇಕಾಗಿದ್ದಿಲ್ಲ, ನಮ್ಮ ಎಣ್ಣೆ ಬೇಕಾಗಿದೆ ಆ ಪ್ರಮಾಣದಲ್ಲ.
ಅದು ದುರಂತ ಏನಪ್ಪ ಅಂತಂದ್ರೆ ಇವತ್ತು ಮತ್ತು ಇರಾಕ್ ಇದು ನಮ್ಮ ಅಮೆರಿಕ ಮಧ್ಯದಲ್ಲಿ ಯುದ್ಧ ಸ್ಟಾರ್ಟ್ ಆಗಿದೆ. ಇದಕ್ಕೆ ಕಾರಣ ಇಸ್ರೇಲ್. ಆ ಇಸ್ರೇಲ್ ಜೊತೆಗೆ ನಮ್ಮ ಮೋದಿ ಅವರ ಗೆಳೆತನ, ಅದೇ ಜೊತೆಗೆ ಅಮೆರಿಕ ಹೇಳಿದಂಗೆ ಕೇಳುವಂಥ ದುಸ್ಥಿತಿ. ಕಾರಣ ಆರ್ಥಿಕವಾಗಿ ನಾವು ದಿವಾಳಿ ಬಿಟ್ಟಿದ್ದೀವಿ ಇವತ್ತು, ಏನಿಲ್ಲಲ್ಲೇ. ಅದಕ್ಕೆ ಅಮೆರಿಕ ಏನು ಹೇಳ್ತದಪ್ಪ ಅದಕ್ಕೆ ಕೇಳುವಂಥ ಪರಿಸ್ಥಿತಿ. ಮತ್ತೆ ಸಾಲ ತೊಗೊಳ್ಳಿಕ್ಕೆ ಹೋಗ್ತಾ ಇದ್ವಿ ನಾವು, ಮತ್ತಷ್ಟು ಸಾಲ ತೊಗೊಳ್ಳಿಕ್ಕೆ ಹೋಗ್ತಾ ಇದ್ವಿ. ಏಷ್ಯನ್ ಬ್ಯಾಂಕ್ದಿಂದ IMFದಿಂದ ಸಾಲ ತೆಗೆದುಕೊಳ್ಳೋದಪ್ಪ ಅಂತಂದ್ರೆ ನಾವು ಲಾಸಲ್ಲಿದ್ದೀವಿ, ಹಾಳಾಗ್ತಾ ಇದ್ದೀವಿ ಅನ್ನೋದು ಥರ ಅರ್ಥ ಮತ್ತೇನಿಲ್ಲ. ಈಗಾಗಲೇ 215-25 ಲಕ್ಷ ಕೋಟಿ ರೂಪಾಯಿ ಸಾಲ ನಮ್ಮಲ್ಲದು. ಮನಮೋಹನ್ ಸಿಂಗ್ ಬಿಟ್ಟು ಹೋಗ್ಬೋದು 54 ಲಕ್ಷ ಕೋಟಿ ಇತ್ತು, ಇವತ್ತು 250 ಸಮೀಪ, ಅದು 25 ಸಮೀಪ. ಇನ್ನೂ ಎಷ್ಟಾದ್ರೂ ಗೊತ್ತಿಲ್ಲ. ಯಾಕಂದರೆ ಇವರು ರೆಕಾರ್ಡ್ ಬಿಡುಗಡೆ ಮಾಡೋದಿಲ್ಲ. ಬಿಡುಗಡೆ ಮಾಡಿದ್ರು ಸಹಿತ ತಮಗೆ ಅನುಕೂಲ ಆಗುವಂಥ ರೆಕಾರ್ಡ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮತ್ತೆ ಸಾಲ ತೆಗೆದುಕೊಳ್ಳಿ ಹೋಗುವಂಥ ಪರಿಸ್ಥಿತಿ ಬರ್ಲಿಕ್ಕೆ. ಯಾಕಂದ್ರೆ ಮತ್ತೆ ಎಣ್ಣೆ ಹಾಕಿ ಬಂದಾಗ್ತದೆ, ಮತ್ತೆ ಶುರು ರೇಟ್ ಏರಲಿಕ್ಕೆ. ಇನ್ನೇನೋ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ರೇಟ್ ಡೌನ್ ಆಗ್ಲಿಕ್ಕೆ ರೀ. 70-80 ಬಂದದ ಒಂದು $, $70-80 ಒಂದು ಬ್ಯಾಲೆನ್ಸ್ ಸಿಗುವಂಥ ಕಚ್ಚಾ ಎಣ್ಣೆ ನೆಡಕ್ಕೆ 108-105 ತನಕ ಹೋಗಿತ್ತು. 5 ರೂಪಾಯಿ ನಿಟ್ಟಿಸ್ಬಿಡೋರು ಮತ್ತೆ ನಮ್ಮ ಮಾರ್ಕೆಟ್ ರೇಟ್ ಹೆಚ್ಚಾಗುವಂಥ ಈ ದುಸ್ಥಿತಿ ಕಾರಣ ನಮ್ಮ ಟ್ರಂಪ್ ಜೊತೆಗೆ ಇಸ್ರೇಲ್. ಇವತ್ತೇನು ಇಸ್ರೇಲ್ ಜೊತೆ ನಮ್ಮ ಮೋದಿ ಅವ್ರು ದೋಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಆ ದೇಶ ಯಾಕೆ ನಮಗೆ ಅಷ್ಟೊಂದು ಬೇಕಾಗಿದೆ ಇಸ್ರೇಲ್ ಮತ್ತು ಅಮೇರಿಕಾ? ನಮಗೂ ಇವತ್ತು ತಿಳಿಲಾರದು ಇವೆಲ್ಲ ಪ್ರಶ್ನೆ, ಇದು ಉತ್ತರನೇ ಇಲ್ಲ. ಯಾಕಂದ್ರೆ ರಷ್ಯಾ ನಾವು ಕಡಿಮೆ ರೇಟ್ಗೆ ಕೊಡ್ತೀನಿ ಅಂತ ಹೇಳ್ತಾ ಇದೆ, ಇರಾನ್ ಕೊಡ್ತೀನಿ ಅಂತ ಹೇಳ್ತದೆ, ಉದ್ರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇರಾನ ಒಂದಿಷ್ಟು ಬಿಟ್ಟು ಕೊಟ್ಟರೆ ನಮ್ಮ ಅಂತ ಹೇಳ್ತಾ ಇದ್ದಾರೆ, ಅದು ರೂಪಾಯಿಯಲ್ಲಿ ವ್ಯವಹಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ರ ಸಹಿತ ನಾವು ಇರಾನ್ ಮತ್ತು ಈ ನಮ್ಮ ರಷ್ಯಾದಿಂದ ಎಣ್ಣೆ ತರಿಸ್ಕೊಳ್ಳಿಕ್ಕೆ ಅನಿಸ್ತಾ ಇದ್ದೀವಿ. ಈ ನಡುವೆ ನಮ್ಮ ಏನಪ್ಪ ಅಂತಂದ್ರೆ ಹಡಗಿನ ಮೇಲೆ ದಾಳಿ ಮಾಡಿದಾಗ ಅದನ್ನೇ ಹೇಳಿದ್ರು ಅವರು. ಅಲ್ಲಿ ವಿದೇಶಾಂಗ ಮಿನಿಸ್ಟರು, ಇಲ್ಲ ನೀವು ನಾವು ಹೇಳಿದ್ದು ಮೀರ್ತಾ ಇದ್ದೀರಿ, ಇರಾನ್ ನೀವು ಎಣ್ಣೆ ತರಿಸ್ತಾ ಇದ್ರಿ, ಅದಕ್ಕೆ ನಮ್ಮ ಮೇಲೆ ದಾಳಿ ಮಾಡಿದ್ವಿ. ನಮ್ಮ 3 ಜನ ನಾವಿಕರು ಸತ್ತು ಹೋಗ್ಬಿಟ್ರು. ಎಷ್ಟು ನಮ್ಮ ಭಯ. ಅದಕ್ಕೂ ಇವನ್ನ ಒಂದು ಏನೋ ಪ್ರತಿಭಟನೆ ಅನ್ನೋ ರೂಪದಾಗ ಹೇಳಿದ್ರು ವಿನ ಖಡಕ್ಕಾಗಿ ಹೇಳೇ ಇಲ್ಲ. ಅದೇ ರಷ್ಯಾದ ಮೇಲೆ ಚೈನಾದ ಮೇಲೆ ದಾಳಿ ಮಾಡಿ ನೋಡಿನವರು. ಒಂದು ಸಣ್ಣ ಮೆಕ್ಸಿಕೋ ರೀ, ನಾವು ನಮ್ಮ ಅಲ್ಲಿ ಗೊತ್ತದು ನಿಮಗೂ, ಅಮೇರಿಕಲ್ಲೇ ನಮ್ಮ ಜನ ಹೋಗಿದ್ರಲ್ಲೇ ಬೇಕಾಯ್ದೇಶಿಯರು ಇದು ತೆಗೆದುಕೊಳ್ಳೋದು, ಪರ್ಮಿಷನ್ ತೆಗೆದುಕೊಳ್ಳಾರದು ಅಂಥ ಜನರು ಭೇಟಿಯಾಗಿ ನಮ್ಮ ದೇಶಕ್ಕೆ ಕಳಿಸಿಬಿಟ್ರು. ಅದೇ ಕಾಲಕ್ಕೆ ಮೆಕ್ಸಿಕೋ ನಮಗಿಂತಲೂ ಬಡ ದೇಶ, ಅವ್ರಿಗೆ ಭೇಟಿ ಹಾಕಕ್ಕೆ ಹೋಗೋದಿಲ್ಲ ಜನರಿಗೆ. ಅವ್ರು ಹೇಳಿದ್ರೆ ಅಧ್ಯಕ್ಷ ಹೇಳಿದ್ರೆ ನಮ್ಮ ಜನರು ಕರ್ಕೊಂಡ್ಬರ್ತೀವಿ ಭೇಟಿ ಹಾಕಿ ಕೊಡೋದು ಅಂತೇಳಿ. ನಾವು ಅದನ್ನು ಅಂತ ಇಲ್ಲ. ಮೇಲಿನ ಮೇಲೆ ನಮ್ಮ ಪಾಕ್ ಒಕ್ಯುಪೈಡನ್ನು ನಾವು ಗೆದ್ದೀವತ್ತು ನಮ್ಗೆ ಹೇಳ್ಕೊಳ್ಳೋ ಶಕ್ತಿ ಸಹಿತ ಉಳಿದಿಲ್ಲ ಇವತ್ತು. ಅದು ನಾನಾ ಬಗೆಹರಿಸಿ ಅಂತ ಟ್ರಂಪ್ ಅವ್ರು ಹೇಳ್ತಾರೆ. ಯಾವ ರೀತಿ ನಮ್ಗೆ ಮಿತ್ರರಿ ಅವರು, ಯಾವ ಕಾಲದ ನಮ್ಗೆ ಮಿತ್ರ ಆಗಿದ್ರೆ ಇವತ್ತು ಈ ಕೆಲಸಕ್ಕೆ ಹಾಕ್ತಾ ಇದ್ದಾರೆ. ನಮ್ದೊಂದು ದೇಶ ಅಲ್ಲ, ಎಲ್ಲ ದೇಶದ ಪ್ರಭಾವಿತ ಒಪ್ಪು ನಾವು ಮಾತನ್ನು. ಆದರೆ ದಿಟ್ಟವಾಗಿ ನಮ್ಮ ಮೋದಿಯವರು ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಮತ್ತೆ ಸಾಲ ತೊಗೊಳ್ತಾ ಇದ್ದೀವಿ. ಸಾಲ ಅಂದ್ರೆ ನಮ್ಗೆ ಉಪಕಾರ ಅಲ್ಲದು. ಹಿಂದಿನ ನಾವು ಕೊಡಲೇಬೇಕು, ಬಡ್ಡಿ ಕೊಡಬೇಕಾದ್ರೆ ಬಡ್ಡಿ ರೇಟ್ ಕಡಿಮೆ ಇರ್ಬೋದು, ಮತ್ತೊಂದು ಇರ್ಬೋದು, ಕೊಡೋದಿನ ಸುಳ್ಳಲ್ಲ. ನಮ್ಗೆ 10-35 ಬಿಡ್ತಾ ಇಲ್ಲ. ಇವತ್ತೇನೋ ಇರಾನ್ಗೆಲ್ಲ 14 ಕಂಡೀಷನ್ ಹಾಕಿತ್ತು ಇರಾನ್, ಅದಕ್ಕೆಲ್ಲ ಒಪ್ಕೊಂಡಿದ್ರು ಟ್ರಂಪ್ ಅವರು. ಮತ್ತೆ ಶುರು ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಅಪಮಾನಕರ ಅಷ್ಟೇ ಎತ್ತಿದ ತಕ್ಷಣ ಇಲ್ಲ ಇದು ನಮ್ಮ ದೇಶಕ್ಕೆ ಒಪ್ಪಿಗೆ ಆಗುವಂಥದ್ದಲ್ಲ, ಪೂರ್ತಿ ಸರೆಂಡರ್ ಆಗಿದ್ದೀನಿ ಅಂತೇನೋ ಅಂದಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದಕ್ಕೆ ಮತ್ತೆ ಇಸ್ರೇಲ್ ಪರವಾಗಿ ನಿಲುವನ್ನು ತೆಗೆದುಕೊಳ್ಳೋದು ನೋಡಿದಾಗ ಈ ಶಾಂತಿ ಸಂಧಾನ ಮುಗಿತದನ, ಮುಂದುವರಿತದನ ಇಲ್ವಾ ಅನ್ನೋದು ಇವತ್ತು. ನಾವು ಇಲ್ಲಿವರೆಗೆ ಏನು ಮಾಡ್ತಾಯಿದ್ವಿ, ಹೋಯ್ತು ಬಿಡಪ್ಪ ಮುಗಿದು ಹೋಗಿಬಿಡ್ತು, ಹೋದ್ಯಾ ಏನೋ ಪಿಸಾಚಿ ಅಂದ್ರೆ ಬಂದೆ ಗವಾಕ್ಷೆಯಲ್ಲಿ ಅಂತ. ಯುದ್ಧ ಮುಗಿತು, ನಾವಿನ್ನು ನೆಮ್ಮದಿ ಇರ್ಬೋದು, ನಮ್ಮ ಮಾರ್ಕೆಟಿನ್ನು ಹೇಳ್ಬೋದು ಅನ್ನೋದ್ರಾಗ ಮತ್ತೆ ಯುದ್ಧ ಶುರುವಾಗ್ಯದ. ಇದೆಲ್ಲ ಗಮನಿಸಿದಾಗ ನಮಗೆ ಅಮೇರಿಕಾ ಜೊತೆಗೆ ಗೆಳೆತನ ಬೇಕಾ ಅನ್ನೋದು. ಇವತ್ತು ನೋಡಿ ನಾವು ಹೆಚ್ಚಿನ ದುಡ್ಡು ಕೊಟ್ಟು ವೆನೆಜುಲಾದಿಂದ ಏನೇ ತರಬೇಕಾಗ್ಯದ. ವೆನೆಜುಲಾ ಟ್ರಾನ್ಸ್ಪೋರ್ಟ್ ಖರ್ಚು ಎಷ್ಟು ಬರ್ತದೆ, ಏನು ಎಂತು. ಅದರಲ್ಲೂ ವೆನೆಜುಲಾದ ಅಮೇರಿಕಾ ಥ್ರೂ ಬರೋದು ನಮ್ಗೆ ಹೊರಮೋದಲ್ಲ, ಅವಕಾಶ ಸಿಗೋದಿಲ್ಲ, ಸುತ್ತಾಗಿ ಬರಬೇಕು. ಇವೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ನೋಡಿದಾಗ ಮೋದಿಯವರು ಯಾಕಪ್ಪ ಅವ್ರ ಜೊತೆಗೆ ಅಷ್ಟೊಂದು ಮೇಲೆ ಬದಿ ಗೆಳೆತನ ಮಾಡ್ಕೊಳ್ತಾ ಇದ್ದಾರೆ, ಯಾಕೆ ಸರೆಂಡರ್ ಆಗ್ತಾ ಇದ್ದಾರೆ ಅನ್ನೋದು ಇವತ್ತು ಪ್ರತಿಯೊಬ್ಬರು ತಿಳಿಲಾರದ ಪರಿಸ್ಥಿತಿ. ಏನು ಕಾರಣ ಇರ್ಬೋದು, ಅದು ಅವ್ರ ವೈಯಕ್ತಿಕ ಅದನ್ನು ಏನೋ ಗೊತ್ತಿಲ್ಲ. ವಿರೋಧ ಪಕ್ಷ ಟೀಕಾ ಮಾಡ್ತದ, ಇವ್ರದ್ದೆಲ್ಲೇನೋ ಹಾಕಿಕೊಂಡದ ಅಂತೇಳಿ ಏನು ಅನ್ನೋದು ಅವ್ರಿಗೆ ಗೊತ್ತು. ಅದೇನೂ ಇರಲಿ, ಈಗ ಮತ್ತೆ ಮಾರ್ಕೆಟ್ ಹೈಕ್ ಆಗುವಂಥ ಎಲ್ಲ ಪರಿಸ್ಥಿತಿ ಮಾಡಿದ್ರೆ ಟ್ರಂಪ್ ಅವರು ಇವತ್ತು ಮತ್ತೆ ಇಸ್ರೇಲ್ ಜೊತೆಗೆ ಗುರುತಿಸ್ಕೊಳ್ಳೋದನ್ನು ಗಮನಿಸಿದಾಗ ಇಸ್ರೇಲು ಸಹಿತ ಯುದ್ಧ ಮುಗಿಸ್ಬೇಕಾಗಿತ್ತು. ಆದರೆ ತನ್ನ ಅಸ್ತಿತ್ವದ ಪ್ರಶ್ನೆ, ತನ್ನ ಗ್ರೇಟರ್ ಇಸ್ರೇಲ್ ಮಾಡಬೇಕಾಗಿತ್ತು, ಅದು ಹೊರತು ಬಿದ್ದದೆ. ಇವತ್ತೇನಾದರೂ ಇಸ್ರೇಲ್ಗೆ ಆಧಾರ ಇರುವಂಥದ್ದು ಏನಿರ್ತಾರೆ ಅದು ಅಮೇರಿಕ ಗೆಳೆದ್ರೆ ಇವತ್ತು ಬಿಟ್ಟರೆ ಅದನ್ನು ನಾಶ ಮಾಡೋಗ್ತಾರೆ ಅನ್ನೋಂಥ ಭಾವನೆನೂ ಅವ್ರಿಗೆ ಇವತ್ತು ಉಳಿತಾ ಇಲ್ವೋ ಏನೋ. ಆದ್ರೆ ಅವ್ರಿಗೊಂದು ಧೈರ್ಯ ಇದೆ. ಯಾಕಂದ್ರೆ ಅಮೇರಿಕೆಯಲ್ಲಿದ್ದಂಥ ಯಹೂದ್ಯರು
ಅಂದರೆ ಇಸ್ರೇಲಿಗಳು ಇದನ್ನು ಮಾಡಿಕೊಡೋದಿಲ್ಲ. ಅಲ್ಲಿ ಪ್ರಭಾವಿ ಅದ ರಾಜಕಾರಣದಲ್ಲೇ ಎರಡೂ ಪಕ್ಷದಲ್ಲಿದ್ದಾರೆ, ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಪಕ್ಷಗಳಲ್ಲ. ಹೀಗಾಗಿ ಅಮೆರಿಕ ಇವತ್ತು ಒಂದು ರೀತಿಯಿಂದ ಟ್ರಂಪ್ ಅದರಲ್ಲೂ ಮುಖ್ಯವಾಗಿ ಈ ಯುದ್ಧಕ್ಕೆ ಇಳಿದ ತಪ್ಪು ಮಾಡಿದರು. ಅವ್ರು ತಪ್ಪು ಮಾಡೋದು ಒಂದು ಕಡೆ ಇರಲಿ, ನಮ್ಮ ಇಡೀ ವಿಶ್ವದ ಅರ್ಥವ್ಯವಸ್ಥೆಗೆ ದೊಡ್ಡ ಹೊಡೆತ ಕೊಟ್ಟರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಇಡೀ ವಿಶ್ವ ಅವ್ರನ್ನ ದೂರ ಸೇರ್ತಾ ಇದೆ. ಇರಾನ್ ಸೂಪರ್ ಪವರ್ ಆಗಿ ಬೆಳೀತಾ ಇದೆ. ಸೂಪರ್ ಪವರ್ ಹಿಂದೆ ಯಾರಿದ್ದಾರಪ್ಪ ಅಂದ್ರೆ ಮತ್ತು ಎರಡು ಸೂಪರ್ ಪವರ್ ಇದ್ದಾರೆ, ಒಂದು ರಷ್ಯಾ ಮತ್ತು ಇನ್ನೊಂದು ಚೈನಾ. ಅವ್ರು ಬೆಳೀತಾ ಇದ್ದಾರೆ, ಅದರಿಂದ ನಮಗೇನು ಲಾಭ ಇಲ್ಲ ಅನ್ನೋದನ್ನು ಈ ಸಂದರ್ಭ ನೆನಪಿಸ್ತಾ, ಏನೂ ಇರಲಿ ಟ್ರಂಪ್ ಇಡುವ ಒಂದೊಂದು ಹೆಜ್ಜೆ ಸಹಿತ ನಮಗೆ ಆಘಾತ ಕೊಡುವಂಥವಿದ್ದಾವೆ. ಆ ದಿಶೆಯಲ್ಲಿ ಮೋದಿಯವರು ಇನ್ನೂ ಮತ್ತು ನಮ್ಮ ಅಂತಾರಾಷ್ಟ್ರೀಯ ನಿಲುವಿನಲ್ಲಿ ಅಮೆರಿಕಾಗೆ ಏನು ಕೊಡಬೇಕಾಗಿದೆ ಪ್ರಿಫರೆನ್ಸು, ಮತ್ತು ನಮ್ಗೆ ವ್ಯವಹಾರ ಮಾಡೋದು ಈಗ 18% ನಾವು ಟ್ಯಾರಿಫ್ ಕೊಡಬೇಕಾಗಿದೆ ಅವ್ರಿಗೆ. ನಮ್ಮಲ್ಲಿ ಬರುತ್ತಿರುವಂಥ ವಸ್ತುಗಳಿಗೆ ಆಮದು ಮಾಡ್ಕೊಳ್ಳೋದಕ್ಕೆ, ಅದು ರಫ್ತು ಮಾಡೋದಕ್ಕೆ ಇಲ್ಲ, ಜೀರೋ ಅದ. ಅದನ್ನಾದರೂ ಅಟ್ಲೀಸ್ಟ್ ಈ ಸಂದರ್ಭದಲ್ಲೇ ಮೋದಿಯವರು ಅದನ್ನು ಜೀರೋ ಮಾಡಿದ ಭಾಳ ಯೋಗ್ಯ, ಆ ದಿಶೆಗೆ ಚಿಂತನೆ ಮಾಡಿದ ಯೋಗ್ಯ ಅನ್ನೋದು ವಿರೋಧ ಪಕ್ಷಗಳ ಅಭಿಪ್ರಾಯ. ಆದರೆ ವಿರೋಧಿಗಳ ಮಾತುಗಳನ್ನು ಕೇಳೋದು ಇಲ್ಲ ಮೋದಿಯವರು. ಅವ್ರು ಟ್ರಂಪ್ ತಮ್ಮದೇ ಅಂತ ವಿಚಾರ ಮಾಡ್ತಾ ಇರ್ತಾರೆ, ಅದು ಸರಿಯೋ ತಪ್ಪು, ಆದರೆ ಭಾರತ ಮೇಲೆ ಎಫೆಕ್ಟ್ ಮಾತ್ರ ಆಗಿದೆ ತೊಗೊಳ್ಳಲ್ಲ ಅಂತ ಹೇಳ್ತಾ, ವಿಶ್ವದ ಮೇಲೆ ಸರಿ ಟ್ರಂಪರ್ ಇವತ್ತು ಪ್ರಭಾವ ಹೆಚ್ಚಾಗ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ, ಇದು ಇದೇ ರೀತಿ ಮುಂದುವರೆದ್ರೆ ಮುಂದೇನು ಭವಿಷ್ಯ, ಇನ್ನಷ್ಟು ನಾವು ಒದ್ದಾಡ ಸಾಯ್ಬೇಕಾ ಈ ತುಟ್ಟಿ ಮಾರ್ಕೆಟ್ನಿಂದ. ಎಲ್ಲನೂ ತುಟ್ಟಿ ಆಗಿದ್ರೆ ಇವತ್ತು ಬದುಕು ಕಷ್ಟ ಆಗಿದೆ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.